ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಡಬ್ಲ್ಯೂಆರ್ಸಿ ತೀರ್ಪಿನ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡಬೇಕು. ತಮಿಳುನಾಡಿನ ಒತ್ತಡಕ್ಕೆ ಮಣಿದು ನೀರನ್ನ ಬಿಡಬಾರದು. ಹಾಸನದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿರಬೇಕು. ನಮ್ಮ ಒಗ್ಗಟ್ಟನ್ನ ಬೇರೆಯವ್ರ ಮುಂದೆ ಬಿಟ್ಕೊಡ್ಬಾರ್ದು. ಹಾಸನದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ತೀವ್ರ ಬರಗಾಲದಿಂದ ರೈತರು ಈಗಾಗಲೇ ಕಂಗಾಲಾಗಿಬಿಟ್ಟಿದ್ದಾರೆ. ಮಳೆ ನೀರು ಸಂಗ್ರಹಿಸಲು ಸರ್ಕಾರ ಮುಂಜಾಗ್ರತೆಯನ್ನ ವಹಿಸಬೇಕಾಗಿತ್ತು. ಆದರೆ ಅದಾಗಲಿಲ್ಲ. ಈಗ ನಮ್ಮಲ್ಲಿ ಕುಡಿಯಕ್ಕೆ ನೀರಿಲ್ಲ ಗೊತ್ತಿದೆ, ಆದರೂ ಸಹ ಆದೇಶ ಹೊರಡಿಸಿದ್ದಾರೆ. ಈಗೇನಾದ್ರು ನಾವು ನೀರು ಕೊಟ್ಟು ಬಿಟ್ರೆ ನಾವು ಏನು ಮಾಡಬೇಕು? ನೀರು ಸಮುದ್ರಕ್ಕೆ ಹರಿದು ಹೋಗಲು ಬಿಟ್ಟಿದ್ದೇ ಸಮಸ್ಯೆಗೆ ಕಾರಣ ಆಗಿಬಿಟ್ಟಿದೆ. ನೀರಿನ ಸಂಗ್ರಹಣೆಯಲ್ಲಿ ಸರ್ಕಾರ ಎಡವಿದೆ ಅಂತ ಹೇಳಿ ಎಚ್.ಡಿ.ಕೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಚಿಂತಾಕ್ರಾಂತರಾಗಿರತಕ್ಕಂಥದ್ದು ನಿಜ. ಹಲವಾರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಘ ಸಂಸ್ಥೆಗಳು, ರೈತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಗಳು ಪ್ರಾರಂಭ ಏನಾಗ್ತಿದೆ. ಇವತ್ತು ನಮ್ಮ ರೈತರಿಗೆ ನೀರಿಲ್ಲ, ಕೃಷಿಗೆ ನೀರಿಲ್ಲ, ಕುಡಿಯಲಿಕ್ಕೂ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ನೀರಿನ ಹಂಚಿಕೆ ಅಂತಕ್ಕಂಥ ಹೆಸರಿನಲ್ಲಿ ಈ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ನಿನ್ನೆ ತೆಗೆದುಕೊಂಡಂಥ ನಿರ್ಧಾರಗಳೇನಿದೆ, ಅದರಿಂದ ಇವತ್ತು ನಮ್ಮ ನಾಡಿನ ಮೇಲೆ ಮುಂದೆ ಆಗ್ತಕ್ಕಂಥ ದುಷ್ಪರಿಣಾಮಗಳೇನಿದೆ. ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಒಗ್ಗಟ್ಟಿನಿಂದ ನಮ್ಮ ಧ್ವನಿ ಇರಬೇಕಾಗ್ತದೆ. ನಮಗೆ 10 ವರ್ಷದಲ್ಲಿ 5 ಬಾರಿನೋ 6 ಬಾರಿನೋ ಸಫಿಷಿಯೆಂಟಾಗಿ ಮಳೆ ಬರುತ್ತೆ. ಅದು ಬಂದಂಥದ್ದು ಸಮುದ್ರಕ್ಕೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ತಮಿಳ್ನಾಡಿನವರು ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಲ್ಲ. ಅವ್ರು ಬಳಕೆ ಮಾಡಿ ಉಳಿದು ಹೆಚ್ಚುವರಿ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ನೀರು ನಾವು ಕೊಡ್ತಕ್ಕಂಥದ್ದಕ್ಕಿಂತ ಹೆಚ್ಚಿನ ನೀರು ಹರಿದೋಯ್ತು. ಇದು ಕಾಣ್ತಾ ಇದ್ದೇವೆ ಹಲವಾರು ಸಂದರ್ಭದಲ್ಲಿ. ಮಳೆ ಉತ್ತಮ ಅಂತ ರೀತಿಯಲ್ಲಿ ಆದಾಗ ಆ ನಿಟ್ಟಿನಲ್ಲಿ ಸರ್ಕಾರಗಳು ಅಂಥ ಸನ್ನಿವೇಶಗಳು ಬಂದಾಗ ಈ ನೀರನ್ನು ನಾವು ಯಾವ ರೀತಿ ಬಳಕೆ ಮಾಡ್ಕೋಬೇಕಾಗ್ತದೆ ಮುಂದಿನ 1 ವರ್ಷ ಮಳೆ ಆಗದೇ ಇದ್ದಾಗ. ಅದಕ್ಕೆ ಇವತ್ತು ಕೆಲವು ತಯಾರಿಗಳಾಗಬೇಕು. ಇಲ್ಲದೇ ಇದ್ದರೆ ನಮ್ಮ ಜಲಾಶಯಗಳು ನೀರುಗಂಟಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ನಮ್ಮನ್ನೇನು ದುಡಿದ್ದಾರೆ ಈ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ. ಇವತ್ತು ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಕೃಷ್ಣಾ ಬೇಸಿನಲ್ಲಿರ್ಬೋದು, ಕಾವೇರಿ ಬೇಸಿನಲ್ಲಿರ್ಬೋದು, ನಮ್ಮ ರಾಜ್ಯದ ಮೇಲೆ ದೊಡ್ಡ ಮಟ್ಟದ ಒಂದು ರೈತರಿಗೆ ಮಾರಕವಾದಂಥ ರೀತಿಯ ತೀರ್ಮಾನಗಳಾಗ್ತಾ ಇದ್ದಾವೆ ಒಕ್ಕೂಟದ ವ್ಯವಸ್ಥೆಯಲ್ಲಿ. ಈ ನಿಟ್ಟಿನಲ್ಲಿ ಉತ್ತಮವಾದಂಥ ಮಳೆ ಆದಾಗ ಆ ನೀರನ್ನು ಸಮುದ್ರಕ್ಕೆ ನಾವು ಹೋಗ್ತಕ್ಕಂಥ ಪರಿಸ್ಥಿತಿಗಳನ್ನೇನು ಕಾಣ್ತಾ ಇದ್ದೇವೆ. ಅದನ್ನು ಯಾವ ರೀತಿಯಲ್ಲಿ ನಾವು ಕೆರೆಗಳನ್ನು ಸಂರಕ್ಷಣೆ ಮಾಡಿ ಉಳಿಸ್ಕೋಬೇಕು ಅಂತಕ್ಕಂಥದ್ರ ಕಡೆ ಸರ್ಕಾರಗಳು ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ.